ನಮಸ್ಕಾರ. ಇವತ್ತು ಕನ್ನಡದಿಂದ ಇಂಗ್ಲೀಷ್ ಯಾವ ರೀತಿಯಾಗಿ ಭಾಷಣ ಮಾಡೋ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ನೆನ್ನೆ ನ್ಯೂಸ್ ಆರ್ಟಿಕಲ್ಲೇ ಒಂದು ಅರ್ಧ ಕ್ಲಾಸ್ ಮಾಡಿ ತೋರಿಸಿದ್ದೆ, ಒಂದು ಪ್ಯಾರಾಗ್ರಾಫ್ ಮಾತು ಮಾಡಿ ತೋರಿಸಿದ್ದೆ. ಈಗ ರಿಮೈನಿಂಗ್ ಏನಿದೆ ಅದನ್ನು ಇವತ್ತು ಟ್ರಾನ್ಸ್ಲೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಈಗ ಒಂದು ವಾಕ್ಯ, ಒಂದು ಪ್ಯಾರಾಗ್ರಾಫ್ನ ಒಂದು ಬೋರ್ಡ್ ಮೇಲೆ ಬರ್ಕೊಂಡಿದ್ದೀನಿ. ಒಂದ್ಸಲ ಓದ್ಕೊಳ್ಳಿ. ಫಸ್ಟು ಕನ್ನಡದಿಂದ ಇಂಗ್ಲೀಷ್ ಮಾಡೋಕ್ಕಂತ ಏನು ಮಾಡೋಕ್ಕಪ್ಪ ಅಂತಂದರೆ, ಫಸ್ಟು ಆ ವಾಕ್ಯದರ್ತಕ್ಕಂಥ ಕ್ರಿಯಾಪದವನ್ನು ನಾವು ಗುರ್ತು ಮಾಡೋಕ್ಕಾಗುತ್ತೆ. ಫಸ್ಟ್ ಕ್ರಿಯಾಪದ ಗುರ್ತು ಮಾಡ್ಕೊಂಡು ಆ ವಾಕ್ಯ ಯಾವ ಟೆನ್ಸಲ್ಲಿ ಬರುತ್ತೆ, ಯಾವ ಕಾಲದಲ್ಲಿ ಬರುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಈ ವಾಕ್ಯ ಒಂದು ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಬರುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ನ ನಿಯಮ ಏನಪ್ಪ ಅಂದರೆ ಸಬ್ಜೆಕ್ಟು, ವೀಟು, ಆಬ್ಜೆಕ್ಟ್ ಅಂತ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿವರೆಗೂ ಸುಮಾರು ಒಂದು 22 ಕ್ಲಾಸನ್ನು ಕನ್ನಡ ಇಂಗ್ಲೀಷ್ನ ಕ್ಲಾಸ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲ ನೋಡ್ಕೊಂಬನ್ನಿ. ಮತ್ತು ಇಂಗ್ಲೀಷ್ನ ಕನ್ನಡ ಒಂದು 12 ವೀಡಿಯೋ ಅದನ್ನು ನೋಡ್ಕೊಂಬನ್ನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ತುಂಬ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ತುಂಬ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಕೆಲವೊಂದು ಗ್ರಾಮರ್ ಕ್ಲಾಸ್ಗಳನ್ನು ನಾನು ಟೀಚ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅವು ಮಾತ್ರ ಟ್ರಾನ್ಸ್ಲೇಷನ್ ಕಲಿಯೋಕ್ಕೆ ತುಂಬ ಪ್ರಮುಖವಾದ, ತುಂಬ ಅತಿಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಗ್ರಾಮರ್ ಕ್ಲಾಸ್ಗಳು ನಿಮ್ಗೆ ಅವು. ಆ ಗ್ರಾಮರ್ ಕ್ಲಾಸ್ಗಳು ಮಾಡ್ಕೊಂಬಂದರೆ ನಿಮಗೆ ನಾನೇ ಗ್ರಾಮಟಿಕಲ್ ಪಾಯಿಂಟ್ ಹೇಳ್ತೀನಿ ಮತ್ತು ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ತಿಳಿಸ್ಕೊಡ್ತೀನಿ. ಅದು ನಿಮಗೆ ಈಸಿಯಾಗಿ ಅರ್ಥವಾಗುತ್ತೆ. ಆ ಗ್ರಾಮರ್ ಕ್ಲಾಸ್ನ ವೀಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ಹೊಸ ನೋಡ್ಕೊಂಬನ್ನಿ. ಮತ್ತು ಯಾರು ಮಾರ್ಕ್ ಟೆಸ್ಟ್ಗೆ ಸೇರ್ಕೊಂಡು ಆಸಕ್ತಿ ಇರೋದಾದರೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ, ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ. ಮತ್ತು ಈ ವಾಕ್ಯ ಬಂದು ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಇದೆ. ಸಬ್ಜೆಕ್ಟು, ವೀಟು, ಆಬ್ಜೆಕ್ಟ್ ಅಂತ ಇದೆ. ಈ ವೀಟು ಅಂದರೆ ವರ್ಕ್ ಟು ಅಂತ ಅರ್ಥ. ಇದು ಅಂದರೆ ಯಾವುದೇ ಒಂದು ಕ್ರಿಯಾಪದ ತಗೊಂಡ್ರೆ 4 ರೂಪಾಯಿ, ಇಂಗ್ಲೀಷ್ 4 ರೂಪಾಯಿ ಆಗುತ್ತೆ. ಅಂದರೆ ಇದು ವೀಟು ಫಾರ್ಮನ್ನು ಬಳಸಿ ಸಿಂಪಲ್ ಪಾಸ್ಟ್ ಟೆನ್ಸ್ ವೀಟು ಸಿಂಪಲ್ ಪಾಸ್ಟ್ ಟೆನ್ಸ್ ಆಕ್ಟಿವ್ ವಾಯ್ಸಲ್ಲಿ ವೀಟು ಫಾರ್ಮನ್ನು ಬಳಸ್ತೀವಿ. ಇಲ್ಲಿ ಕೂಗಿದಿರೋ ಅಂತ ಇದೆಯಲ್ವ, ಇದು ವರ್ಬ ಆಗುತ್ತೆ, ಕ್ರಿಯೆ ಆಗುತ್ತೆ. ಕೂಗಿರೋದು ಕ್ರಿಯೆ ಆಗುತ್ತೆ. ಇದು ರಿ ಇಲ್ಲಿ ಈ ಕೂಗುವಂಥ ಕ್ರಿಯೆಯನ್ನು ಯಾರು ಮಾಡಿದ್ರು ಅಂತ ಪ್ರಶ್ನೆ ಮಾಡಿದರೆ ಪ್ರತಿಭಟನಾ ಕಾರಣ ಅಂತ ಆಗುತ್ತೆ. ಇದು ಸಬ್ಜೆಕ್ಟ್ ಆಗುತ್ತೆ. ಈ ಕೂಗುವಂಥ ಕ್ರಿಯೆಯನ್ನು ಯಾರು ಮಾಡಿದ್ರು ಅಂತಂದರೆ ಅದು ಸಬ್ಜೆಕ್ಟ್ ಆಗುತ್ತೆ. ಇದು ಕರ್ತೃ ಅಂತ ಹೇಳ್ತೀವಿ. ಈ ಕೂಗುವಂಥ ಕ್ರಿಯೆಗೆ ಈ ಕೂಗುವಂಥ ಕ್ರಿಯೆನ ಈ ಪ್ರತಿಭಟನಾಕಾರ ಮಾಡಿದರೆ ಈ ಕ್ರಿಯೆಗೆ ಏನು ಒಳಗಾಗಿದೆ ಅದನ್ನು ಕರ್ಮ ಅಂತ ಹೇಳ್ತೀವಿ. ನಿಮಗೆ ಆಬ್ಜೆಕ್ಟ್ ಅಂತ ಹೆಂಗೆ ಕಂಡಿಡ್ಕೋಬೇಕಂತಂದರೆ ಇದು ಕರ್ಮ ಅಂತ ಹೇಳ್ತೀವಿ. ಅನ್ನು ಅಂತ ಏನಾದರೂ ಇದ್ದರೆ ಅದು ನಿಮಗೆ ನೋ ಡೌಟ್ ಅದರಲ್ಲಿ ಅದು ಏನಪ್ಪ ಅಂದರೆ ಅದು ಅನ್ನು ಅನ್ನೋ ಒಂದು ವಿಭಕ್ತಿ ಪ್ರದೇಶ ಸೇರ್ಕೊಂಡಿದೆ. ಅದು ಆಬ್ಜೆಕ್ಟ್ ಅದನ್ನು ಕರ್ಮಪದ ಅಂತ ನಿಮ್ಗೆ ಅರ್ಥ. ಈಗ ರಾಮ, ರಾವಣನ ಅನ್ನು ಅಂತ ಬರುತ್ತಲ್ವ, ಅದೇ ರೀತಿ ಘೋಷಣೆಗಳು ಅಂತ ಇದ್ದರೆ ಅದು ನೇರವಾಗಿ ಅದು ಆಬ್ಜೆಕ್ಟ್ ಯಾವುದೇ ಡೌಟ್ ಇದೆ ಅದನ್ನು ಆಬ್ಜೆಕ್ಟ್ ಅಂತ ಗುರುತಿಸೋಕ್ಕಾಗುತ್ತೆ. ಕನ್ನಡದಿಂದ ಇಂಗ್ಲೀಷ್ ಮಾಡೋಕ್ಕಂದರೆ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟ್ ಇಷ್ಟನ್ನು ನೀಟಾಗಿ ಗುರುತಿಸೋಕ್ಕಾಗುತ್ತೆ. ಮತ್ತು ಅದೇ ಆರ್ಡರ್ ಪ್ರಕಾರ ಅಂದರೆ ಇದೇ ಕ್ರಮಬದ್ಧವಾಗಿ ನಾವು ಇಂಗ್ಲೀಷ್ಗೆ ಕ್ರಮಬದ್ಧವಾಗಿ ಫಸ್ಟ್ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟ್ ಬರೆದು ಮಿಕ್ಕಿದ ರಿಮೈನಿಂಗ್ ಪಾರ್ಟ್ಗಳನ್ನ ನಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಬರ್ಕೋಬೇಕಾಗುತ್ತೆ. ನಮ್ಗೆ ಹೆಂಗೆ ಒಂದು ವರ್ಡ್ ಮೀನಿಂಗ್ಫುಲ್ಲಾಗಿ ಬರೋಂಗೆ ಆಮೇಲೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ನೋಡಿ, ಈಗ ಸಬ್ಜೆಕ್ಟ್ ಬಂದು ಪ್ರತಿಭಟನಾಕಾರ ಅಂತ ಇದೆ, ಪ್ರೊಟೆಸ್ಟರ್ಸ್ ಅಂದರೆ ಪ್ರತಿಭಟನಾಕಾರ ಅಂತ ಆಯಿತು. ಅಂದರೆ ವರ್ಬ್ ವೀಟು ಪ್ರೊಟೆಸ್ಟರ್ ಏನು ಮಾಡಿದ್ರು ಅಂದರೆ ಕೂಗಿದ್ರು ಅಂತ ಇದಿಲ್ಲ. ಕೂಗಿದ್ರು ಅಂತಂದರೆ ಶೌಟ್ ಅಂತ ಹೇಳ್ಬೋದು. ಶೌಟ್ ಅನ್ನೋದು ಒಂದು ವಿ ಒಂದು ಫಾರ್ಮ್ ಆಗುತ್ತೆ. ಅದು V2 ರೂಪ ಏನಾಗುತ್ತೆ ಅಂದರೆ ಶೌಟೆಡ್ ಅಂತ ಆಗುತ್ತೆ. V3 ರೂಪನೂ ಶೌಟೆಡ್ ಅಂತ ಆಗುತ್ತೆ. V4 ರೂಪ ಶೌಟಿಂಗ್ ಅಂತ ಆಗುತ್ತೆ. ಇಲ್ಲಿ V2 ರೂಪ ಒಂದು ಶೌಟೆಡ್ ಏನು ಮಾಡಿದ್ರೆ ಸ್ಲೋಗನ್ಸ್, ಘೋಷಣೆಗಳು ಅಂದರೆ ಸ್ಲೋಗನ್ಸ್ ಅಂತ. ಸಬ್ಜೆಕ್ಟ್ ಆಯಿತು, ಇದು V2 ವರ್ಬ ಆಯಿತು, ಇದು ಆಬ್ಜೆಕ್ಟ್ ಆಯಿತು. ಅದು ಸ್ಲೋಗನ್. ಪ್ರೊಡ್ಯೂಸರ್ ಶೌಟೆಡ್ ಸ್ಲೋಗನ್ಸ್ ಯಾವ ಅಂತ ಈ ರೀತಿ ಮಾಡಿ. ಈಗ ಇದೇ ವಾಕ್ಯನ ಈ ಕ್ರಿಯಾಪದನ 2 ರೀತಿ ಘೋಷಣೆಗಳನ್ನು ಕೂಗಿರುವಂಥ 2 ರೀತಿ ಬರಿಬೋದು. ನೋಡಿ, ಈಗ ಶೌಟೆಡ್ ಸ್ಲೋಗನ್ ಬದಲಾಗಿ ಬೇಕಾದ್ರೆ ರೈಜ್ ಸ್ಲೋಗನ್ಸ್ ಬೇಕಾದ್ರೂ ಅಂತ ಬೇಕಾದರೂ ಬರಿಬೋದು. ಶೌಟೆಡ್ ಸ್ಲೋಗನ್ಸ್ ಅಂತ ಬರಿಬೋದು. ಇಲ್ಲಾಂದರೆ ರೈಜ್ ಸ್ಲೋಗನ್ಸ್ ಅಂತನಾದರೂ ಬರಿಬೋದು. ಬೇಕಾದ್ರೆ ಶೌಟೆಡ್ ಸ್ಲೋಗನ್ಸ್ ಅಂತ ಬರಿಬೋದು, ಇಲ್ಲಾಂದರೆ ರೈಜ್ ಸ್ಲೋಗನ್ಸ್ ಅಂತಾದರೂ ಬರಿಬೋದು. ರೈಜ್ ಸ್ಲೋಗನ್ಸ್ ಅಂತ ಬೇಕಾದರೂ ಬರಿಬೋದು. ಎರಡು ಕ್ರಿಯಾಪದನ ಬಳಸ್ಬೋದು. ಎರಡು ಬರೋದು ತಪ್ಪೇನಾಗಲ್ಲ. ರೈಸ್ ಒಂದು ಸ್ಲೋಗನ್ಸ್ ಬರಿಬೋದು. ಇನ್ನು ಅಂದರೆ ರೈಸ್ ಅಂದರೆ ವಾಯ್ಸ್ ರೈಸ್ ಮಾಡೋದು ಅಂತ ಹೇಳ್ತೀವಿ ನಾವು. ಧ್ವನಿ ಏಸು ಅಂತ ಹೇಳ್ತೀವಿ. ಧ್ವನಿ ಏಸು ಅಂದರೆ ಹೋಗಿ ಅಂದರೆ ಘೋಷಣೆ ಧ್ವನಿ ಏರಿಕೆ ಮಾಡೋದು. ಅದೇ ರೀತಿಯಾಗಿ ರೈಸ್ ಸ್ಲೋಗನ್ಸ್ ಅಂದರೆ ಘೋಷಣೆಗಳನ್ನು ಕೂಗಿದ್ರು ಅಂತ ಆಗುತ್ತೆ. ಅಂದರೆ ಈಗ ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು, ಇದು ಆಬ್ಜೆಕ್ಟ್ ಆಯಿತು. ಇಷ್ಟು ಯಂತ್ರ ವಿರುದ್ಧ ನಿರ್ಮಿಸುವ ಪ್ರಯತ್ನ ವಿರುದ್ಧ ಟು ಸ್ಲೋಗನ್ಸ್ ಅಗೇನ್ಸ್ಟ್ ಅಂದರೆ ವಿರುದ್ಧ ಅಂದರೆ ಒಂದು ವಿರುದ್ಧ ಅನ್ನೋದು ಒಂದು ಪ್ರಿಪೋಷನ್ ಆಗುತ್ತೆ. ವಿರುದ್ಧ ಯಾವುದ್ರ ವಿರುದ್ಧ? ಅಗೇನ್ಸ್ಟ್ ಎಫರ್ಟ್ ಅಂತಂದರೆ ಪ್ರಯತ್ನ. ಅಂದರೆ ಕಟ್ಟೋದಕ್ಕೆ ಪ್ರಯತ್ನ, ಕರ್ನಾಟಕ ಸರ್ಕಾರದ ಒಂದು ಜಲಾಶಯವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದರ ವಿರುದ್ಧ ಅಗೇನ್ಸ್ಟ್ ಎಫರ್ಟ್.
ಎಫರ್ಟ್ ಅಂತಲೂ ಹೇಳ್ಬೋದು. ಇಲ್ಲಾಂದರೆ ಒಂದು ಕ್ರಮ ತೊಗೊಂಡಿರ್ತಾರೆ, ಕಟ್ಟೋದಕ್ಕೆ ಒಂದು ಕ್ರಮ ತೊಗೊಂಡು ಇನಿಷಿಯೇಟಿವ್ ಮಾಡಿರ್ತಾರೆ, ಅಂದರೆ ಪ್ರಾರಂಭಿಸಿರ್ತಾರೆ. ಅದಕ್ಕೆ ಇಲ್ಲಾಂದರೆ ಎಫರ್ಟ್ ಅಂತಲೇ ಬೇಕಾದ್ರೆ ಹೇಳ್ಬೋದು, ಇಲ್ಲ ಇನಿಷಿಯೇಟಿವ್ ಅಂತ ಬೇಕಾದರೂ ಹೇಳ್ಬೋದು. ಇನಿಷಿಯೇಟಿವ್ ಅಂತ ಪ್ರಾರಂಭಿಸೋದು ಅಂತ ಅರ್ಥ, ಅಂದರೆ ಆರಂಭಿಸುವಂತ ಅರ್ಥ ಆಗುತ್ತೆ. ಇನಿಷಿಯೇಟಿವ್ ಬೇಕಾದ್ರೂ ತಗೊಬೋದು, ಇಲ್ಲಾಂದರೆ ಎಫರ್ಟ್ ಅಂತ ಬೇಕಾದ್ರೂ ತಗೊಬೋದು. ಇನಿಷಿಯೇಟಿವ್ ಟು ಯಾವುದಕ್ಕೆ? ಟು ಕನ್ಸ್ಟ್ರಕ್ಟ್ ಏನನ್ನ? ಟು ಕನ್ಸ್ಟ್ರಕ್ಟ್ ಡ್ಯಾಮ್. ಡ್ಯಾಮ್ ಅಲ್ಲ, ಜಲಾಶಯ ಅಂದರೆ ಡ್ಯಾಮ್ ಆಗಲ್ಲ, ಜಲಾಶಯ ಅಂತಂದರೆ ರಿಸರ್ವಿಯರ್. ಟು ಕನ್ಸ್ಟ್ರಕ್ಟ್ ರಿಸರ್ವಿಯರ್ ಅಡ್ಡಲಾಗಿ ಅಂದರೆ ಅದು ಒಂದು ಪ್ರಿಪೋಷನ್ ಆಗುತ್ತೆ. ಅಡ್ಡಲಾಗಿನದಕ್ಕೆ ಅಕ್ರಾಸ್ ಅಂತ ಆಗುತ್ತೆ. ಅಂದರೆ ಅಕ್ರಾಸ್ ಅಂದರೆ ಅದಕ್ಕೆ ಅಡ್ಡವಾಗಿ, ಅಂದರೆ ಅದನ್ನ ಬಳಸ್ಕೊಂಡು ಅಂತ, ಅಂದರೆ ಅದು ಈಗ ನೀರಿಗೆ ಬಳಸ್ಕೊಂಡು ಕಟ್ತಾರಲ್ಲ, ಅಂದರೆ ಒಂದು ಬದುಕು ಥರ ಕಟ್ತಾರಲ್ಲ, ಅದನ್ನ ಅಕ್ರಾಸ್ ಅಂದ್ರೆ ಅದ್ರ ಅಡ್ಡಲಾಗಿ ಅಂತಂದರೆ ರಿಸರ್ವ್ ಅಕ್ರಾಸ್. ಯಾವ್ದ್ರ ಅಡ್ಡವಾಗಿ? ಕಾವೇರಿ ನದಿಗೆ, ಅಕ್ರಾಸ್ ಕಾವೇರಿ ರಿವರ್ ಅಕ್ರಾಸ್ ಕಾವೇರಿ ರಿವರ್ ಇನ್ ಮೇಕೆದಾಟು ಅಂತ ಆಗುತ್ತೆ ನೋಡಿ. ಪ್ರೊಟೆಸ್ಟರ್ ಶೌಟೆಡ್ ಆರ್ ರೈಸ್ಡ್ ಸ್ಲೋಗನ್ಸ್ ಅಗೇನ್ಸ್ಟ್ ಎಫರ್ಟ್ ಆರ್ ಇನಿಷಿಯೇಟಿವ್ ಟು ಕನ್ಸ್ಟ್ರಕ್ಟ್ ರಿಸರ್ವೇರ್ ಅಕ್ರಾಸ್ ಕಾವೇರಿ ರಿವರ್ ಇನ್ ಮೇಕೆದಾಟು. ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಮತ್ತು ಇಲ್ಲಿ ಯಾವ ಟೆನ್ಸ್ ಇರುತ್ತಲ್ಲ, ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ಇದು ಸಹ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಬರೀಬೇಕು. ಘೋಷಣೆ ಕೂಗಿರೋದು ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ಇದು ಸಹ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲೇ ಬರೀಬೇಕಾಗುತ್ತೆ. ಮತ್ತು ನಾವು ಮೇಯ್ನಾಗಿ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಂದರೆ ಟೆನ್ಸನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡ್ಕೋಗುತ್ತೆ. ಮತ್ತು ಅದ್ರ ಸೂಕ್ತವಾದ ಪದಗಳನ್ನು ನಾವು ಹಾಕೋಕ್ಕಾಗುತ್ತೆ. ಹಾಕೊಂಡು ನಾವು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಈಗ ಇನ್ನೊಂದು ಪ್ಯಾರಾಗ್ರಾಫ್ ತಗೊಂಡು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ನೋಡ್ತಾ ಇರಿ. ಈಗ ಇನ್ನೊಂದು ಪ್ಯಾರಾಗ್ರಾಫ್ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ಖಂಡಿಸಿದೊಂದು ಕ್ರಿಯಾಪದ ಆಗುತ್ತೆ. ಇದು ಕ್ರಿಯೆ ಆಗುತ್ತೆ. ಈ ಕ್ರಿಯಾಪದ ನೋಡಿದ ಮೇಲೆ ಈ ವಾಕ್ಯ ಯಾವ ಟೆನ್ಸ್ ಬರುತ್ತಪ್ಪ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸು, ಸಬ್ಜೆಕ್ಟು V2 ಆಬ್ಜೆಕ್ಟ್ ಅಂತ ಆಗುತ್ತೆ. ಸಬ್ಜೆಕ್ಟು V2 ಆಬ್ಜೆಕ್ಟ್ ಅಂತ ಆಗುತ್ತೆ. ಇಲ್ಲಿ ಈಗ ನಾವು ಖಂಡಿಸೋದನ್ನು ಪ್ರಶ್ನೆ ಮಾಡ್ಕೊಂಡ್ರೆ ಸಬ್ಜೆಕ್ಟ್ ಸಿಗುತ್ತೆ. ಇಲ್ಲಿ ಸಬ್ಜೆಕ್ಟ್ ಅಂತಂದರೆ ಯಾರು ಖಂಡನೆ ಮಾಡೋದು ಅಂದರೆ ನಾವು ಹಿಂದೆ ಒಂದು ವಾಕ್ಯ ಮಾಡಿದ್ವಲ್ಲ, ಆ ವಾಕ್ಯದಲ್ಲಿ ಯಾರಿದ್ರು ಘೋಷಣೆ ಹಾಕೋಗಿರೋ ಅಂದರೆ ಪ್ರತಿಭಟನೆ ಹಾಕೋದು ಅಂದರೆ ಖಂಡಿಸೋದ ಕೆಲಸನ ಅವರೇ ಮಾಡಿದ್ದಾರೆ, ಅಂದರೆ ಖಂಡಿಸೋದ ಕೆಲಸನ ಅವರೇ ಮಾಡಿದ್ದಾರೆ. ಬೇಕಾದ್ರೆ ನೀವು ಅದನ್ನೇ ಮುಂದುವರೆದವಾಗಿ ನೀವು ಅಂಡಂತ ಹಾಕೊಂಡು ಅವ್ರು ಸೇಮ್ ಅದೇ ಸಬ್ಜೆಕ್ಟ್ ತಗೊಂಡು ನೀವು ಅದನ್ನು ಮುಂದುವರ್ಸ್ಬೋದು. ಪ್ರೊಟೆಸ್ಟರ್ ಶೌಟೆಡ್ ಸ್ಲೋಗನ್ಸ್ ಅಗೇನ್ಸ್ಟ್ ಎಫರ್ಟ್ ಟು ಕನ್ಸ್ಟ್ರಕ್ಟ್ ಡ್ಯಾಮ್, ಎಫರ್ಟ್ ಟು ಕನ್ಸ್ಟ್ರಕ್ಟ್ ರಿಸರ್ವೇರ್ ಇನ್ ಮೇಕೆದಾಟು ಅಂಡ್ ಕಂಡೀಮ್ಡ್ ಅಂತ ಬೇಕಾದ್ರೆ ಮುಂದಕ್ಕೆ ಸೇರಿಸ್ಬೋದು. ಅಂಡ್ ಕಂಡೀಮ್ಡ್ ಅಂದರೆ ಮತ್ತೆ ಇನ್ನೊಂದು ವರ್ಬ್ ಆಗುತ್ತೆ. ಖಂಡಿಸೋದು ಅಂದರೆ ಪ್ರೊಟೆಸ್ಟರೇ ಖಂಡನೆ ಮಾಡ್ತೀವಿ. ಅದನ್ನ ನಾವು ಪ್ರೊಟೆಸ್ಟರ್ ಅಂತ ತಾಂತ ಇಲ್ಲ, ಬೇಕಾದರೆ ಬರ್ದು ತೋರಿಸ್ತೀನಿ ಅಷ್ಟೇ ನಿಮಗೆ. ಆ ಪ್ರೊಟೆಸ್ಟರ್ ಒಂದು ಸೆಂಟೆನ್ಸ್ ಬರ್ಕೊಂಡು ಅದೇ ಸಬ್ಜೆಕ್ಟ್ ಸಾಕಾಗುತ್ತೆ ನಿಮಗೆ. ಅಂಡ್ ಅಂತ ಹಾಕೊಂಡು ಮುಗೀತು. ಅಂಡ್ ಅಂತ ಹಾಕೊಂಡು ಅಂಡ್ ಕಂಡೀಮ್ಡ್ ಕಂಡೆಮ್ ಅಂತ ಆಗುತ್ತೆ. ಕಂಡೆಮ್ ಅಂದರೆ ಖಂಡಿಸು ಅಂತ ಆಗುತ್ತೆ ಇಂಗ್ಲೀಷಲ್ಲಿ. ಕಂಡೆಮ್ಡ್ ಪರ್ಮಿಷನ್ ಯಾವ ಪರ್ಮಿಷನ್ ಅಂದರೆ ಇದೊಂದು ಈಗ ರಿಲೇಟಿವ್ ಪ್ರೊನೌನ್ ಬಳಸಿ ಸೆಂಟೆನ್ಸ್ ಮಾಡೋಕ್ಕಾಗುತ್ತೆ. ರಿಲೇಟಿವ್ ಪ್ರೊನೌನ್ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ದೀನಿ, ಅದೇ ಗ್ರಾಮರ್ ಕ್ಲಾಸಲ್ಲೇ ಇದೆ. ಅದು ರಿಲೇಟಿವ್ ಪ್ರೊನೌನ್ ಬರ್ಕೊಂಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಯಾವ ಪರ್ಮಿಷನ್ ಅಂದರೆ ವಿಚ್ ಈಸ್ ಗಿವನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಟು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ. ಇಲ್ಲಾಂದರೆ ಇಟ್ ಇಸ್ ಗಿವನ್ ಟು ಇಲ್ಲಾಂದರೆ ಇಲ್ಲಿ ಬೇಕು. ಈ ಟು ಕರ್ನಾಟಕ ಇಲ್ಲಿ ಬೇಕಾದ್ರೆ ಬರ್ಕೊಂಡು ಟು ಕರ್ನಾಟಕ ಅಂದರೆ ಬೇಕಾದ್ರೆ ಇಲ್ಲಿ ಬೇಕು. ವಿಚ್ ಇಸ್ ಗಿವನ್ ಟು ಕರ್ನಾಟಕ ಬೈ ಸೆಂಟ್ರಲ್ ಗೌರ್ಮೆಂಟ್ ಹೆಂಗೂ ಬರ್ಕೊಂಡು ಬೇಕಾರೆ ನೀವು ಒಂದು ಕಡೆಯಿಂದ ಹಿಂಗೆ ಒಂದು ಆರ್ಡರ್ ಪ್ರಕಾರ ಬರೀಬೇಕು ಅಂತ ಬರಿಬೋದು. ಇಲ್ಲಾಂದರೆ ಹಿಂಗೆ ಬೇಕಾದ್ರೆ ಬರಿಬೋದು ಬೇಕಾರೆ. ಟು ಕರ್ನಾಟಕಕ್ಕೆ ಟು ಕರ್ನಾಟಕ ಅಂತ ಹಂಗೂ ಬರ್ಕೊಬೋದು. ಇಲ್ಲಾಂದರೆ ಇಲ್ಲೂ ಸೇರಿಸಿ ಕರ್ನಾಟಕ ಇದಕ್ಕೆ ಅನ್ಕಂಡೀಮ್ಡ್ ಅಂದರೆ ಅನ್ಕಂಡೀಮ್ಡ್ ಅಂದರೆ ಪ್ರೊಟೆಸ್ಟ್ ಅಂತ ಇದೆ ಅಂತ ಅರ್ಥ. ಹಿಂದೊಂದು ಸಬ್ಜೆಕ್ಟ್ ತಗೊಳ್ಳಿದ್ನ ಕಂಡೀಮ್ಡ್ ಇದು V2 ಆಯಿತು. ಇದು ಆಬ್ಜೆಕ್ಟ್, ಇದು ಸಬ್ಜೆಕ್ಟು V2 ಆಬ್ಜೆಕ್ಟ್. ಪರ್ಮಿಷನ್ ಅಂದರೆ ಆಬ್ಜೆಕ್ಟ್, ಅನುಮತಿಯನ್ನು
ಅಂತ ಇದೆ ನೋಡಿ, ಅಂತ ಬಂದರೆ ಅದು 100% ಅದು ಅಪ್ಡೇಟ್ ಅಂತ ಅರ್ಥ. ಅದು ಕಂಡುಬಿಡು ಅದು ಅಪ್ಡೇಟ್ ಹೆಂಗೆ ಕಂಡು ಅಂತ ನಿಮಗೆ. ಟು ಕರ್ನಾಟಕ ಟು ಬೇಡ, ಫಾರ್ ಪ್ರಿಪೇರಿಂಗ್ detailed project report ಅಂದರೆ ಕುರಿತು ಅಂತ ಎಲ್ಲ ಬೇಕಾದ್ರೆ ಅಂದರೆ ಎಲ್ಲ ಇಲ್ಲಿ ಇದೇ ಎಲ್ಲ ಮೀನಿಂಗ್ ಮಾಡ್ತಿದ್ದೆ. ಫಾರ್ ಪ್ರಿಪೇರಿಂಗ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಇದಕ್ಕೆಲ್ಲ ಮೀನಿಂಗ್ ವಿವರವಾದ ಕುರಿತು ಎಲ್ಲ ಇದೇ ಹೋಗ್ಬಿಡುತ್ತೆ. ಫಾರ್ ಪ್ರಿಪೇರಿಂಗ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮುಗಿತು ಅಷ್ಟೇ. ಆ್ಯಂಡ್ ಕಂಡೀಮ್ ಪರ್ಮಿಷನ್ ವಿಚ್ ಇಸ್ ಅಂದರೆ ಅನುಮತಿಯನ್ನು ಕೊಟ್ಟು ಅನುಮತಿಯನ್ನು ಖಂಡನೆ ಮಾಡಿದರು. ಕಂಡೆಮ್ಡ್ ಪರ್ಮಿಷನ್ ವಿಚ್ ಇಸ್ ಗಿವನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ಫಾರ್ ಪ್ರಿಪೇರಿಂಗ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇಷ್ಟು ಬರೋದು ಸಾಕಷ್ಟೇ. ಇಷ್ಟು ಬರದೆ ಮುಗಿತಾಗುತ್ತೆ. ಇಷ್ಟು ಬರ್ದು ನೋಡಿ. ಫಸ್ಟ್ ನಿಮ್ಮ ಮೇಜರ್ ನೋಡಪ್ಪ, ಫಸ್ಟ್ ವರ್ಬನ್ನು ನೀವು ನೀಟಾಗಿ ವರ್ಬು ಸಬ್ಜೆಕ್ಟು ವರ್ಬು ನೀಟಾಗಿ ಗುರ್ತು ಮಾಡಬೇಕು. ಕನ್ನಡದಿಂದ ಇಂಗ್ಲೀಷ್ ಮಾಡೋಕಂತಂದರೆ ಫಸ್ಟ್ ಸಬ್ಜೆಕ್ಟು ಆ ವರ್ಬ ಅಬ್ಬಿಟ್ಟು ಫಸ್ಟ್ ಆರ್ಡರ್ ಭಾಗ ಬಂದ್ಬಿಡಬೇಕು. ಬೇರೆ ಹೆಚ್ಚು ಕಡೆ ಸ್ವಲ್ಪ ಎಲ್ಲಿ ನಡೀತದೆ ನಿಮಗೆ, ಅದು ಕರೆಕ್ಟಾಗಿ ಬರೀಬೇಕಿಲ್ಲ ಅಂತಂತಲ್ಲ. ಬಟ್ ಸಬ್ಜೆಕ್ಟ್ ಅವರು ಆಬ್ಜೆಕ್ಟು ಇಷ್ಟು ಫಸ್ಟ್ ಆರ್ಡರ್ ಪ್ರಕಾರ ಇರಬೇಕಾಗುತ್ತೆ. ಈಗ ಈ ವಾಕ್ಯ ಇಷ್ಟ ಆಯಿತು, ಇನ್ನೊಂದು ವಾಕ್ಯ ಬರ್ಕೊಂಡು ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿ. ಈಗ ಇನ್ನೊಂದು ಪ್ಯಾರಾಗ್ರಾಫ್ ಬರ್ಕೊಂಡಿದ್ದೀನಿ ನೋಡಿ. ಈಗ ಈ ಪ್ಯಾರಾಗ್ರಾಫಲ್ಲಿ ಒಂದು 3 ವಾಕ್ಯ ಇದೆ ಅಂದರೆ ಇದೇ 3 ವಾಕ್ಯ ಬಂದ ಒಂದು ಕಂಜೆಕ್ಷನ್ ಬಂದೇ ಇರುತ್ತೆ. ಒಂದು ವೇಳೆ 2 ಕಂಜೆಕ್ಷನ್ ಬಂದೇ ಇರುತ್ತೆ. ಇಲ್ಲಿ ಒತ್ತಾಯಿಸಿದ್ರು ಅಂತ ಇದೆಯಲ್ಲ, ಇದು ವರ್ಬ ಆಗುತ್ತೆ. ಇದು ಒತ್ತಾಯ ಮಾಡ್ತಾ ಅಂತಂದರೆ ಸಬ್ಜೆಕ್ಟ್, ಇದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ನೇಮಿಸಬೇಕೆಂದು ಅಂತ ಇದೆಯಲ್ವ, ಎಂದು ಅಂತ ಬಂದಿದೆ ಅಂತಂದ್ರೆ ಅದು ಕಂಜೆಕ್ಷನ್ ಇದೆ ಅಂತಂದ್ರೆ ಸಂಯೋಜಕವೇ ಇದೆ ಅಂತ ಅರ್ಥ. ಸಂಯೋಜಕದ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ದೀನಿ, ಅದು ಗ್ರಾಮರ್ ಕ್ಲಾಸ್ ಪ್ಲೇ ಲಿಸ್ಟ್ ಎಲ್ಲ ಐತೆ, ನೋಡ್ಕೊಂಡ್ಬಂದು ಕಂಜೆಕ್ಷನ್ ಬಗ್ಗೆ ನೋಡ್ಕೊಂಡ್ಬಂದು ಗೊತ್ತಾಗುತ್ತೆ. ಎಂದು ಅಂತ ಬಂದಿದೆ ಅಂತ ಅದು ಒಂದು ಕಂಜೆಕ್ಷನ್ ಇದೆ ಅಂತ ಅರ್ಥ. ಅದು ಎಂದು ಅಂತ ಆಯಿತು. ಇದು ನೋಡಿ, ಈಗ ಇಲ್ಲಿಂದ ಈ ಕಡೆಗೆ ಒಂದು ಸೆಂಟೆನ್ಸ್ ಇದೆ ಇಲ್ಲಿಗ. ಈಗ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರಕ್ಕೆ ಕಾಯಂ ಅಧ್ಯಕ್ಷರನ್ನು ನೇಮಿಸಬೇಕು. ಅಧ್ಯಕ್ಷರು ಅನ್ನೋದು ಇದು ಅಪ್ಡೇಟ್ ಆಯಿತು. ಇದು ಅಧ್ಯಕ್ಷರನ್ನು ನೇಮಿಸಬೇಕು ಅಂತಂದರೆ ಇದು ಪ್ಯಾಸಿವ್ ವಾಯ್ಸ್ ಬರುತ್ತೆ. ಅಂದರೆ ಮೋಡಲ್ ಶೆಲ್ಲು ಶುಡ್ಡು ಎಲ್ಲ ಬರ್ತದೆ. ಅದರಲ್ಲಿ ಒಂದು ಮೋಡಲ್ ಆಕ್ಸಿಗಳು ಬಂದು ಕ್ಯಾನು ಕುಡ್ಡು ಎಲ್ಲ ಬರ್ತದೆ, ಅದು ಮೋಡಲ್ ಆಕ್ಸಿಗಳು ಬರ್ತದೆ. ಇದು ಪ್ಯಾಸಿವ್ ವಾಯ್ಸ್ ಬರುತ್ತೆ. ಕಾಯಂ ಅಧ್ಯಕ್ಷರನ್ನು ಪ್ರಾಧಿಕಾರಕ್ಕೆ ಕಾಯಂ ಅಧ್ಯಕ್ಷರನ್ನು ನೇಮಿಸಬೇಕು ಅಂತ ಇಲ್ಲ. ನೇಮಕ ಯಾರು ಮಾಡ್ಬೇಕಂದ್ರೆ ಸರ್ಕಾರ ಮಾಡ್ಬೇಕಂದ್ರೆ ಸಬ್ಜೆಕ್ಟ್ ಇಲ್ಲ ಇಲ್ಲಿ. ಅಂದರೆ ಇದು ಅಪ್ಡೇಟ್ ಆಗುತ್ತೆ, ಇದು ವರ್ಬ್ ಆಗುತ್ತೆ. ಇದೊಂದು ಸೆಂಟೆನ್ಸ್ ಆಯಿತು. ಅಣೆಕಟ್ಟು ಯೋಜನೆಯನ್ನು ತಡೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂದರೆ ಇದು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ಸಬ್ಜೆಕ್ಟ್ ಆಗುತ್ತೆ, ಕ್ರಮ ಅನ್ನೋದು ಅಪ್ಡೇಟ್ ಆಗುತ್ತೆ, ಕೈಗೊಳ್ಳಬೇಕು ಅನ್ನೋದು ವರ್ಬ ಆಗುತ್ತೆ. ಕ್ರಮವನ್ನು ಅಂತ ಆಗುತ್ತೆ. ಇದು ಕರೆಕ್ಟಾಗಿ ಬರದೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗುತ್ತೆ. ಅಂದರೆ ಜಸ್ಟ್ ಸುಮ್ಮನೆ ಬರೀತಾರೆ ಅಷ್ಟೇ. ಅಂದರೆ ಕಲೆಕ್ಟಿವ್ ಲ್ಯಾಂಗ್ವೇಜ್ ಬರೀತಾರೆ, ಆಡು ಭಾಷೆ ಬರೀತಾರೆ, ಅದನ್ನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗುತ್ತೆ. ಕರೆಕ್ಟಾಗಿ ಬರ್ತದನ್ನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗುತ್ತೆ. ಅಣೆಕಟ್ಟು ಯೋಜನೆ ತಡೆಯಲು ಅನ್ನೋದು ಇದೆಲ್ಲ ಪ್ರಿಪೋಸಿಷನ್ ಬರ್ತದೆ. ಫಸ್ಟಿಗೆ ನಾವು ಪ್ರಿಪೋಸಿಷನ್ನು ಕನ್ನಡದಲ್ಲಿ ಎಂದು ಅಂತ ಇದೆ. ಎಂದು ಅಂತ ಇರತಕ್ಕಂಥ ವಾಕ್ಯನ ಮೊದಲು ಬರೀಬೇಕಾಗುತ್ತೆ. ಎಂದು ಅಂತ ಇಂಗ್ಲೀಷಿಂದ ಇಂಗ್ಲೀಷಿನ ಕಡೆ ಬರಬೇಕಂದ್ರೆ ಈಗ ಇಂಗ್ಲೀಷ್ ಸೆಂಟೆನ್ಸ್ ಹಂಗೆ ಆಗುತ್ತೆ. ಅಂದರೆ ಉಲ್ಟಾ ಆಗುತ್ತೆ. ಫಸ್ಟು ಎಂದು ಅಂತ ಇರ್ತಕ್ಕಂಥ ವಾಕ್ಯನ ಫಸ್ಟು ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಅಂದರೆ ಕಂಜೆಕ್ಷನ್ ಅಂತ ಇರ್ತಕ್ಕಂಥ ವಾಕ್ಯನ ಮೊದಲು ಬರೀಬೇಕಾಗುತ್ತೆ. ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರೊಟೆಸ್ಟರ್ಸ್ ಡಿಮ್ಯಾಂಡೆಡ್ ದಟ್ ಇದು ಸಬ್ಜೆಕ್ಟ್ ಆಯಿತು. ಈ ವಾಕ್ಯ ಬಂದು ಸಿಂಪಲ್ ಪಾಸ್ಟು ಆಕ್ಟಿವೈಸನ್ ಇದೆ. ಸಬ್ಜೆಕ್ಟು ವಿ2 ಆಬ್ಜೆಕ್ಟ್ ಅಂತ ಆಗುತ್ತೆ. ಸಬ್ಜೆಕ್ಟ್ ಬಂದು ಪ್ರೊಟೆಸ್ಟರ್ಸ್ ಅಂತ ಆಗುತ್ತೆ. ಇದು ಸಬ್ಜೆಕ್ಟು ವರ್ಬು ದಟ್ ಅನ್ನೋದು ಕಂಜೆಕ್ಷನ್ ಆಗುತ್ತೆ. ಇಲ್ಲಿ ಅಂತ ಏನು ಡಿಮ್ಯಾಂಡ್ ಮಾಡಿದ್ದಾರೆ. ಫಸ್ಟು ಈ ಕಂಜೆಕ್ಷನ್ ನಂತರ ಇರ್ತಕ್ಕಂಥ ವಾಕ್ಯ ಬರೆದ ಮೇಲೆ ಈ ಹಿಂದೆ ಇರ್ತಕ್ಕಂಥದ್ರಲ್ಲಿ ಮೊದಲನೇ ವಾಕ್ಯ ನಾವು ಫಸ್ಟ್ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಅಣೆಕಟ್ಟು ಯೋಜನೆ ತಡೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅಣೆಕಟ್ಟು ಯೋಜನೆ ತಡೆಯಲು ಸೆಂಟರ್ ಕೇಂದ್ರ ಸರ್ಕಾರನ ಜಸ್ಟ್ ಸೆಂಟರ್ ಅಂತ ಬರ್ಕೊಂಡೈತೆ. ಸೆಂಟ್ರಲ್ ಗೌರ್ಮೆಂಟ್ ಬರ್ಕೊಂಡಿದ್ದು ಸೆಂಟರ್ ಅಂತ ಬರೋದು ತಪ್ಪೇನಾಗಲ್ಲ. ಸೆಂಟರ್ ಶುಡ್ ಟೇಕ್ ಆಕ್ಷನ್ ಟು ಅಂದರೆ ಶುಡ್ ಟೇಕ್ ಅನ್ನೋದು ತೆಗೆದುಕೊಳ್ಳುವಂತಾಗುತ್ತೆ. ತೆಗೆದುಕೊಳ್ಳೋದು ಕ್ರಿಯಾಪದ ಆಗುತ್ತೆ.
ತೆಗೆದುಕೊಳ್ಳುವುದು ಕ್ರಿಯಾಪದ ಆಗುತ್ತೆ ನೋಡಿ. ಈಗ ಆಕ್ಷನ್ ತೆಗೆದುಕೊಳ್ಳೋದು ಕೈಗೊಳ್ಳೋದು ಇಲ್ಲ, ಕೈಗೊಳ್ಳುವುದು ಅಂದರೆ ಟೇಕ್ ಅಂತ ಆಗುತ್ತೆ. ಅಂದರೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋ ಮೀನಿಂಗ್ ಅರ್ಥದಲ್ಲಿ ಟೇಕ್ ಆಕ್ಷನ್ ಟು ಯಾವುದಕ್ಕೆ ತಡೆಯಲು, ಟು ಡಿಫರ್ ಅಂದರೆ ಅದಕ್ಕೆ ತಡೆ ನೀಡಲು, ಟು ಡಿಫರ್ ಅಣೆಕಟ್ಟು ಯೋಜನೆಯನ್ನು, ಟು ಡಿಫರ್ ಡ್ಯಾಮ್ ಪ್ರಾಜೆಕ್ಟ್. ಟು ಡಿಫರ್ ಡ್ಯಾಮ್ ಪ್ರಾಜೆಕ್ಟ್. ಅಂತೆಯೇ ಅಂತಿದೆಯಲ್ವ, ಅಂತೆಯೇ ಅಂತಂದರೆ ಅಂತೆಯೇ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು. ಅಂತೆಯೇ ಅಂದರೆ ಅಂತೆಯೇ ಅಂದರೆ ಹಾಗೆಯೇ ಅಂತ. ಹಾಗೆಯೇ ಅಂತಂದರೆ ಹಾಗೆಯೇ ಅಂತಂದರೆ ಅದ್ರ ಜೊತೆಗೆ ಅಂತ ಅರ್ಥ. ಅಂತೆಯೇ ಅಂತಿದ್ರೆ ಸ್ವಲ್ಪ ಆಡುಭಾಷೆ ಬರುತ್ತೆ. ಅದು ಅಂತೆಯೇ ಅಂದರೆ ಹಾಗೆಯೇ, ಇದ್ರ ಜೊತೆಗೆ ಅಂದರೆ ಇದು ಅಡಿಷನಲ್ ಆಗಿ ಇದು ಕ್ರಮ ಕೈಗೊಳ್ಳೋ ಜೊತೆಗೆ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನು ನೇಮಿಸಬೇಕು. ಅಂದರೆ ಇನ್ ಅಡಿಷನ್ ಟು ದಿಸ್ ಅಂದರೆ ಜೊತೆಗೆ ಅಂದರೆ ಅಡಿಷನ್ ಟು ದಿಸ್ ಇದಕ್ಕೆ ಇದು ಜೊತೆ ಅಡಿಷನ್ ಟು ದಿಸ್ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರಕ್ಕೆ ಕಾಯಂ ಅಧ್ಯಕ್ಷರನ್ನು ನೇಮಿಸಬೇಕು. ಪರ್ಮನೆಂಟ್ ಅಂದರೆ ಶಾಶ್ವತವಾದ ಪರ್ಮನೆಂಟ್. ಪ್ರೆಸಿಡೆಂಟ್ ಶುಡ್ ಬಿ ಅಂದರೆ ಇದು ಪ್ಯಾಸಿವ್ ಬರುತ್ತೆ. ಇದು ಪ್ಯಾಸಿವ್ ರೂಪ, ಇದು ಶುಡ್ ಬಿ ನೋಡಿ. ಇಲ್ಲೂ ಅಷ್ಟೇ ಇಲ್ಲೂ ಸಹ ಪ್ಯಾಸಿವ್ ಬಳಕೆ ಆಗಿದೆ. ಇಲ್ಲಿ ಪ್ಯಾಸಿವ್ ಬಳಕೆ ಇಲ್ಲ, ಇಲ್ಲಿ ಆಕ್ಟಿವೈಸ್ ಬಳಕೆ ಆಗಿದೆ. ಸೆಂಟರ್ ಶುಡ್ ಅಂದರೆ ಇಲ್ಲಿ ಸಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ನೇರವಾಗಿ ನಾವು ಆಕ್ಟಿವೈಸ್ ಬಳಸಿದ್ವಿ ಅದನ್ನ. ಈ ವಾಕ್ಯ ಒಂದು ಪ್ಯಾಸಿವ್ ಬರುತ್ತೆ ಅಂದರೆ ಯಾಕೆ ಇಲ್ಲಿ ಸಬ್ಜೆಕ್ಟ್ ಬರಲ್ಲ. ಇಲ್ಲಿ ಪ್ರಾಧಿಕಾರ ನೇಮಿಸಿ ಯಾರು ನೇಮಿಸಬೇಕು ಅಂತ ಗೊತ್ತಿಲ್ಲ ಇಲ್ಲಿ. ಅಂದರೆ ಪ್ರೆಸಿಡೆಂಟ್ ಶುಡ್ ಬಿ ಅಪಾಯಿಂಟೆಡ್, ಪರ್ಮನೆಂಟ್ ಪ್ರೆಸಿಡೆಂಟ್ ಶುಡ್ ಬಿ ಅಪಾಯಿಂಟೆಡ್. ಟು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್. ಕಾವೇರಿ ಜಲ ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್ ಅಂತ ಆಗುತ್ತೆ. ಮ್ಯಾನೇಜ್ಮೆಂಟ್ ಪ್ರಾಧಿಕಾರ ಅಂದರೆ ಅಥಾರಿಟಿ ಕೇಳಿದರೆ ಬಿ ಡಿ ಎ ಒಬ್ಬ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಕೇಳ್ತೀರ. ಅದು ಪ್ರಾಧಿಕಾರ ಅಂದರೆ ಅಥಾರಿಟಿ ಅಂತ ಆಗುತ್ತೆ. ಅಥಾರಿಟಿ ಟು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಆಗುತ್ತೆ. ಇಷ್ಟು ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಈ ವಾಕ್ಯ ಅರ್ಥ ಆಯ್ತು ಕಡೆ ನೋಡಿ. ಪ್ರೊಟೆಕ್ಷನ್ ಡಿಮ್ಯಾಂಡ್ ಸೆಂಟರ್ ಶುಡ್ ಟೇಕ್ ಆಕ್ಷನ್ ಟು ಡಿಫರ್ ಅಂದರೆ ತಡೆ ನೀಡುವಂತಾಗುತ್ತೆ. ಟು ಡಿಫರ್ ಡ್ಯಾಮ್ ಪ್ರಾಜೆಕ್ಟ್ ಇನ್ ಅಡಿಷನ್ ಟು ದಿಸ್ ಇದ್ರ ಜೊತೆಗೆ ಪರ್ಮನೆಂಟ್ ಪ್ರೆಸಿಡೆಂಟ್ ಶುಡ್ ಬಿ ಅಪಾಯಿಂಟೆಡ್ ಟು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಆಗುತ್ತೆ. ಈ ವಾಕ್ಯ ಇಷ್ಟ ಆಗುತ್ತೆ. ಇವತ್ತಿನ ಕ್ಲಾಸ್ ಇಷ್ಟು. ಆದಷ್ಟು ನಿಮ್ಮ ವಿಡಿಯೋನ ಪರಿಪೂರ್ಣ ನೋಡಿ ಮತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ ತಿಳಿಸಿ ಮತ್ತು ಹೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಏನಪ್ಪ ಅಂತಂದರೆ ನಮ್ಮ ಕಮ್ಯುನಿಟಿ ಪೋಸ್ಟ್ ಅಂತ ಬರುತ್ತೆ. 1000 ಜನ ಇದಾದರೆ ಸಬ್ಸ್ಕ್ರೈಬ್ ಆದರೆ ಕಮ್ಯುನಿಟಿ ಪೋಸ್ಟ್ ಅಂತ ಬರುತ್ತೆ. ನಿಮಗೆ ಟ್ರಾನ್ಸ್ಲೇಷನ್ ಮಾಡಿ ಒಂದು ಪೋಸ್ಟ್ ಮಾಡ್ಬೋದು. ನಿಮಗೆ ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡೋದು ನೋಡ್ಕೊಬೋದು ನೀವು. ಇವತ್ತಿನ ಕ್ಲಾಸ್ ಎಷ್ಟು. ಥ್ಯಾಂಕ್ ಯು.